ದಾಗಿನಿಂದ ಏನು ಸಮಾಜಘಾತಕ ಶಕ್ತಿ ಇರಬಹುದು, ಏನು ದೇಶದ್ರೋಹಿಗಳ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಂತಹ ಒಂದಷ್ಟು ಸಮಾಜಘಾತಕ ಶಕ್ತಿಗಳನ್ನು ನಾವು ಮಟ್ಟ ಹಾಕದ್ ಬಿಟ್ಟು ಅವರಿಗೆ ಇವರು ಸಪೋರ್ಟಿವ್ ಆಗಿ ಇದ್ದಾರೆ ನೋಡಿ. ಈಗ ನೀವು ಅದೇ ಕಲಬುರಗಿ ಆಳಂದ ಲಾಡ್ಲೆ ಮಶಾಕ್ ದುರ್ಗದಲ್ಲಿ ಪವಿತ್ರ ರಾಘವ ಚೈತನ್ಯ ಶಿವಲಿಂಗದ ಮೇಲೆ ಇವರು ಮಲಮೂತ್ರ ವಿಸರ್ಜನೆ ಮಾಡಿ ವಿಕೃತಿ ಮೆರೀತಾರೆ 2022ರಲ್ಲಿ 22ರಲ್ಲಿ ಹಿಂದೆ ಏನು ವಿಧಾನಸೌಧದಲ್ಲೇ ಪಾಕಿಸ್ತಾನ ಪರವಾಗಿ ಅವರು ಘೋಷಣೆ ಕೂಗ್ತಾರೆ, ಅದನ್ನು ಕೇಸ್ ವಾಪಸ್ ತಗೊಂಡಿದ್ದಾರೆ. ಹಿಂದೆ ಅಖಂಡ ಶ್ರೀನಿವಾಸ್ ಅವರ ಮನೆಯ ಮೇಲೆ ಏನು ಇಡೀ ಮನೆ ಸುಟ್ಟಾಗ್ತಾರಲ್ವಾ, ಒಂದು ಕೋಮುಗಲಭೆ ಆಗತ್ತಲ್ಲ, ಆ ಒಂದಷ್ಟು ಮುಸ್ಲಿಮರ ಮೇಲೆ ಇದ್ದಂತ ಪ್ರಕರಣವನ್ನು ವಾಪಸ್ ಸಂದರ್ಭದಲ್ಲಿ ಶಾಸಕರು ಕಾಂಗ್ರೆಸ್ ಶಾಸಕರೇ ಆಗಿರ್ತಾರೆ ನೋಡಿ. ನಂತರದಲ್ಲಿ ಡಿಜೆ ಹಳ್ಳಿ ಕೆಜೆ ಹಳ್ಳಿ ಪ್ರಕರಣದಲ್ಲೂ ಸಹಿತ ಇವರು ಅವರ ದುಡ್ಡನ್ನ ಈ ಏನು ಶಾಸಕರಿದಾರಲ್ಲ ಕಾಂಗ್ರೆಸ್ನ ಜಮೀರ್ 55,000 ಸಹಾಯಧನವನ್ನ ಕೊಡ್ತಾರೆ ಆರೋಪಿಗಳಿಗೆ. ಇಂಥ ಒಂದು ದುಷ್ಟ ಸರ್ಕಾರ, ಇಂತಹ ಒಂದು ನೀಚ ಸರ್ಕಾರವನ್ನ ನಾವು ಎಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಸಂದರ್ಭದಲ್ಲಿ ತುಷ್ಟೀಕರಣ ರಾಜಕೀಯ ಮಾಡ್ತಾ ಇದ್ದಾರೆ. ನೀವು ಬಜೆಟ್ ಬಂದಂತ ಸಂದರ್ಭದಲ್ಲಿ ಕಾನ್ಸ್ಟೇಬಲ್ ಅವರ ಮೇಲೆ ಹಲ್ಲೆ ಮಾಡ್ತಾರೆ. ಮಹಿಳಾ ಅಂಬುಬಾಯಿ ಅಂತ ಹೇಳೋ ಕಾನ್ಸ್ಟೇಬಲ್ ಮೇಲೆ 3 ಜನ ಹೋಗಿ ಮುಸ್ಲಿಮರ ಹಲ್ಲೆ ಮಾಡ್ತಾರೆ. ನಂತರದಲ್ಲಿ ಪ್ರಕರಣ ದಾಖಲಿಸಬೇಕು ಅಂದ್ರೆ ಒತ್ತಡದಿಂದ ಯಾವ್ದೋ ಒಬ್ರು ಸಚಿವರು ವಿಚಾರ ಮಾಡಿ, ಕಲಬುರಗಿಯಲ್ಲಿ ಯಾರು ಸಚಿವರು ಇದ್ದಾರೆ ಅಂತ ಯೋಚನೆ ಮಾಡಿ ನೀವು, ಅವರ ಒತ್ತಡದಿಂದ ಇಲ್ಲಿ ಉಲ್ಲೇಖ ಆಗಿರೋದು ನಾನು ಹೇಳ್ತಾ ಇದ್ದೀನಿ ಮಾಧ್ಯಮದಲ್ಲಿ. ಕೋರ್ಟಿಗೆ ನೋಡಿ, ಕೋರ್ಟಿಗೆ ಹೋಗಿ ಅಂತ ಹೇಳೋ ವಿಚಾರ ಅಲ್ಲ ಇದು, ಕೋರ್ಟಿಗೆ ಹೋಗಿ ಕೇಸ್ ಹಾಕಿ ಅಂತ ಹೇಳೋ ವಿಚಾರ ಅಲ್ಲ ಇದು. ಇದು ಆಗಿರೋದು ನೋಡಿ, ಗೋವನ್ನ ಕೇಸ್ ನಲ್ಲಿ 25-30 ಜನ ಬಂದು ಹಲ್ಲೆ ಮಾಡ್ತಾರೆ, ಅದು ಸಹಿತ ಪೊಲೀಸರ ಮೇಲೆ ಹಲ್ಲೆ ಮಾಡ್ತಾರೆ. ನಂತರದಲ್ಲಿ ಬಂದು ಪ್ರಕರಣವನ್ನು ವಾಪಸ್ ತಗೊಳ್ತಾರೆ. FIR ಹಾಕಿರ್ತಕ್ಕಂಥ ಪ್ರಕರಣವನ್ನ ಒತ್ತಡದಿಂದ ವಾಪಸ್ಸನ್ನ ತಗೊಳ್ತಾರೆ. ಅದನ್ನ ವರದಿ ಆಗಿರ್ತಕ್ಕಂಥದ್ದು ಕಲಬುರಗಿ ಜಿಲ್ಲೆಯಲ್ಲಿ ಅಕ್ಟೋಬರ್ ತಿಂಗಳಲ್ಲಿ, ಹಿಂದೆ 2025 ಅಕ್ಟೋಬರ್ ತಿಂಗಳಲ್ಲಿ ಆರೋಪ ಪತ್ರ ಆಯ್ತಾ. ನಾನು ನೋಡಿ, ನೀವು ನೋಡಿ, ಈಗ ನೋಡಿ, ನಿಮಗೆ 136 ಸೀಟನ್ನ ತಂದಿರ್ತಕ್ಕಂಥದ್ದು ಕಾಂಗ್ರೆಸ್ನವರಿಗೆ ತುಷ್ಟೀಕರಣ ರಾಜಕಾರಣ ಮಾಡ್ಲಿಕ್ಕಲ್ಲ, ಏನು ಪಾಕಿಸ್ತಾನ ಪರವಾಗಿ ನಾನು ಮಾತಾಡ್ತೀನಿ, ಉತ್ತರ ಕೊಡಿ. ನಿಮ್ ಇದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ, ನೀವು ಅವಾಗ ಹೇಳಿರ್ತಕ್ಕಂಥ ಕೆಲವೊಂದು ಇದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ. 136 ಸೀಟು ನಿಮಗೆ ತಂದಿರ್ತಕ್ಕಂಥದ್ದು ಪಾಕಿಸ್ತಾನ ಪರವಾಗಿ ಜಿಂದಾಬಾದ್ ಹೇಳಿರ್ತಕ್ಕಂಥ ಇವ್ರನ್ನ ಕೇಸ್ ವಾಪಸ್ ತಗೊಳ್ಳಿಕ್ಕಲ್ಲ. ಡಿಜೆ ಹಳ್ಳಿ ಕೆಜೆ ಹಳ್ಳಿಯನ್ನ ಅಲ್ಲಿ ಇರತಕ್ಕಂಥ ಸಮಾಜಘಾತಕಗಳಿಗೆ ನೀವು ಅಲ್ಲಿ ಶಕ್ತಿ ತುಂಬುವಂತ ಕೆಲಸ ಮಾಡ್ಲಿಕ್ಕಲ್ಲ. ನಿಮ್ಗೆ ಸಮಾಜ ಈ ಕೇಸನ್ನ ಖುಲಾಸೆ ಮಾಡ್ತಾರೆ ಅಂತಂದ್ರೆ, ಇಂಥ ನೀಚ ಸರ್ಕಾರ ಹಿಂದೂ ನೋಡ್ಲಿಕ್ಕಿಲ್ಲ, ಮುಂದೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ತುಘಲಕ್ ಸರ್ಕಾರ ಇದು. ಈ ಕಾಂಗ್ರೆಸ್ ಸರ್ಕಾರ ತುಘಲಕ್ ಸರ್ಕಾರ ಅಂತ ಹೇಳ್ತೀನಿ. ಸಿದ್ದರಾಮಯ್ಯ ಏನ್ ಸರ್ಕಾರ ಇದೆಯಲ್ಲ, ಸರ್ಕಾರದಲ್ಲಿ ನಿಮ್ಮ ಸರ್ಕಾರದಲ್ಲಿ ಇವರ ಸರ್ಕಾರ ಬಂದಾಗಿನಿಂದ ಬಹುಸಂಖ್ಯಾತರಿಗೆ ಉಳಿಗಾಲ ಇಲ್ಲ ಅಂತ ಹೇಳ್ತೀನಿ ನಾನು. ಓನ್ಲಿ ತುಷ್ಟೀಕರಣ ರಾಜಕೀಯ, ಅಲ್ಪಸಂಖ್ಯಾತರಿಗೆ ಅಷ್ಟೇ ಬಂದಂತ ಸರ್ಕಾರ ಅಂತೇಳಿ ಬಿಂಬನೆ ಮಾಡ್ಕೊಳ್ತಾ ಇದೆ. ಅವರಿಗೆ ಮಂಡಿ ಊರಿದೆ ನೋಡಿ. ಏನೇ ಇದ್ರು ಏನೇ ಫೈನಲ್ ರಿಯಾಕ್ಷನ್ ನೋಡಿ, ಸರ್ಕಾರಕ್ಕೆ ಡಿಸೆಂಟ್ರಲೈಸೇಷನ್ ಬೇಕಾಗಿಲ್ಲ. ಅವರಿಗೆ ನಾನು ಮತ್ತು ಕೊನೆಯದಾಗಿ ಕಾಂಗ್ರೆಸ್ನವರು ಏನು ಅಂದ್ರೆ ಒಂದು ಭ್ರಮೆಯಲ್ಲಿದೆ, ನಮ್ಗೆ ಇಷ್ಟೆಲ್ಲ ಸೀಟ್ಗಳನ್ನ ಆರಿಸ್ತಂದಿದ್ದಾರೆ, ನಮ್ಗೆ ಜನ ಬೆಂಬಲ ಇದೆ ಅಂತೇಳಿ. ನೀವು ಇಡೀ ದೇಶದಲ್ಲಿ ಎಷ್ಟು ರಾಜ್ಯದಲ್ಲಿ ಇದ್ದೀರಾ ಅಂತೇಳಿ ಒಂದ್ಸಲ ಆತ್ಮಾವಲೋಕನ ಮಾಡ್ಕೊಳ್ಳಿ ಆಯ್ತಾ. ಎರಡನೇದು ನಿಮ್ಗೆ 136 ಸೀಟ್ಗಳನ್ನು ತಂದಿರೋದು ತುಷ್ಟೀಕರಣ ರಾಜಕಾರಣ ಮಾಡ್ಲಿಕ್ಕಲ್ಲ, ತುಘಲಕ್ ಸರ್ಕಾರದ ರೀತಿಯಲ್ಲಿ ನಡ್ಕೊಳ್ಳಿಕ್ಕಲ್ಲ. ಅಸ್ತ್ರ ಕೊಟ್ರಲ್ಲ ಅಂತ. ಅದನ್ನೇ ನೋಡಿ, ನೀವು 136 ಸೀಟನ್ನ ಬಂದಿದೆ ಅಂತೇಳಿ ನೀವು ಭ್ರಷ್ಟಾಚಾರ ಮಾಡ್ಲಿಕ್ಕಲ್ಲ, ನಿಗಮದ ಹಣವನ್ನ ಲೂಟಿ ಮಾಡ್ಲಿಕ್ಕೋಸ್ಕರ ಅಲ್ಲ. ತುಘಲಕ್ ಸರ್ಕಾರ ಮುಂದಿನ ದಿನಗಳಲ್ಲಿ ತುಘಲಕ್ ಸರ್ಕಾರವನ್ನ ನಿರ್ಮೂಲನೆ ಮಾಡ್ತಾರೆ. ಇದೇ ಕರ್ನಾಟಕದ ರಾಜ್ಯದ ಜನತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇಷ್ಟೊತ್ತು ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಮೂವರಿಗೂ ಧನ್ಯವಾದ ಹೇಳ್ತೀನಿ. ಎಸ್, ಇದಾಗಿ